ನೋಡಿ, ಸದ್ಯಕ್ಕೆ ಸ್ಮಾರ್ಟ್ ಫೋನ್ ಮಾರ್ಕೆಟ್ನಲ್ಲಿ ನಿಮಗೆ ಯಾವುದೂ ಒಂದು ಪರ್ಫೆಕ್ಟ್ ಸ್ಮಾರ್ಟ್ ಫೋನ್ಸ್ಗಳು ಸಿಗಲ್ಲ. ಅದರಲ್ಲಿ ನಾನು ಈ ಐಕ್ಯೂ Z11X ಕೂಡ ಒಂದಾಗಿದೆ ಅಂತ ಕರಿಬೋದು. ಈ ಬ್ರ್ಯಾಂಡ್ ನ್ಯೂ ಸ್ಮಾರ್ಟ್ ಫೋನ್ ನಮಗೆ ಐಕ್ಯೂನವರೇ ಕಳಿಸ್ಕೊಟ್ಟಿದ್ದಾರೆ. ಅದನ್ನು ರಿವ್ಯೂ ಮಾಡಿ ಮತ್ಬಿಟ್ಟು ಅವ್ರಿಗೆ ರಿಟರ್ನ್ ಕೂಡ ಕಳಿಸ್ತೀನಿ ಆಯಿತಾ. ಸೊ ಈ ಫೋನ್ ಬಗ್ಗೆ ಏನೇ ಹೇಳಿದ್ರು ನಾನು ಟೆಸ್ಟ್ ಮಾಡಿರುವಂಥ ಪ್ರಾಮಾಣಿಕ ಅನಿಸಿಕೆಗಳನ್ನ ಸ್ಟ್ರೈಟ್ ಫಾರ್ವರ್ಡ್ ಆಗಿ ತಿಳಿಸ್ತಾ ಇದ್ದೀನಿ. ಸೊ ಅಂಡರ್ 20K ಅಂತ ಹೇಳ್ತಿದ್ದಾರೆ, ಬಟ್ ವಿತ್ ಆಫರ್ ಅಂತ ನನ್ನ ಪ್ರಕಾರ 17, 16 ಅಥವಾ 18,000 ರೂಪಾಯಿಗೆ ಲಾಂಚ್ ಆಗ್ಬೋದು. ಸೊ ಈ ಪ್ರೈಸ್ ರೇಂಜಲ್ಲಿ ಇದ್ರಂಥ ಕ್ಯಾಮ್ರಾ, ಡಿಸೈನ್, ಬ್ಯಾಟ್ರಿ, ಪರ್ಫಾರ್ಮೆನ್ಸ್ಗಳೆಲ್ಲ ಈ ಆನ್ ಪೇಪರ್ ಐಕ್ಯೂ Z10X ನಿತ್ತು ಲಾಸ್ಟ್ ಇಯರ್. ಅದಕ್ಕಿಂತ ಚಿಕ್ಕ ಪುಟ್ಟ ಅಪ್ಗ್ರೇಡ್ಸ್ಗಳು ಈ Z11XL ಆಗಿದೆ ಅಂತ ಕೇಳಾಗ್ತದೆ. ಬಾಕಿ ಸೇಮ್ ಇದೇ ಪ್ರೈಸ್ ರೇಂಜಲ್ಲಿರುವಂಥ ಬೇರೆ ರಿಯಲ್ಮಿ P4 ಆಗಿರಲಿ, ವಿವೋ T4 ಆಗಿರಲಿ ಅಥವಾ CMA ಫೋನ್ 2 Pro ಆಗಿರಲಿ, ಇದಕ್ಕಿಂತ ಎಷ್ಟೋ ಮಚ್ ಬೆಟರ್ ಸ್ಪೆಸಿಫಿಕೇಶನ್ ಕೂಡ ಒಳಗೊಂಡಿದೆ. ಸೊ ಅದ್ರ ಮಧ್ಯದಲ್ಲಿ ಇದ್ರ ಬೆಲೆ ಕಮ್ಮಿ ಆಯಿತು, 17,000 ರೂಪಾಯಿ, 16,000 ರೂಪಾಯಿ ಸಿಗ್ತಪ್ಪ ಅಂದರೆ ಈ ಐಕ್ಯೂ Z11X ನಮಗೊಂದು ಬೆಸ್ಟ್ ಆಪ್ಷನ್ ಆಗ್ಬೋದಾ, ಈ ಫೋನ್ನ ಕೊಂಡುಕೋಬೋದಪ್ಪ ಅಂತ ನೀವು ಕೇಳ್ತಿದ್ರೆ ಅಂದರೆ ಈ ವಿಡಿಯೋ ಪೂರ್ತಿ ನೋಡಿ ಆಯಿತಾ. ನಾನು ಇನ್ ಡೀಟ್ಲಾಗಿ ಎಲ್ಲ ಪ್ರೋಸು ಕಾನ್ಸು ನಿಮ್ಗೆ ತುಂಬ ಒಂದು ಕ್ಲಾರಿಫಿಕೇಷನ್, ಒಂದು ಡೀಪ್ ವೇನಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಫಾರ್ ದ ಫಸ್ಟ್ ಟೈಮ್ ಈ ಚಾನಲ್ ಹೊಸದಾಗಿ ಬಂದಿದ್ದೀರಾ ಅಂತಂದರೆ ನನ್ನ ಹೆಸರು ಸೋಮಶೇಖರ್ ಪಾಟೀಲ್. ಚಾನಲ್ ಹೆಸರು ಬಿಟ್ಟು ಟೆಕಿ ಸೋಮ್ಸ್ ಕನ್ನಡ. ಈ ರೀತಿಯಾಗಿ ಆನೆಸ್ಟ್, ಇಂಡಿಯಪ್ ಮತ್ತು ಪ್ರಾಮಾಣಿಕ ರಿವ್ಯೂ ಜೊತೆಗೆ ನಿಮ್ಮ ಟೆಕ್ನಾಲಜಿನ ನೆಕ್ಸ್ಟ್ ಲೆವೆಲ್ ಎಕ್ಸ್ಪರ್ಟ್ ಮಾಡೋಕ್ಕೆ ಡೆಫಿನೆಟ್ಲಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಸಪೋರ್ಟ್ ಮಾಡ್ಬೋದು. ಸೊ ಮೊದಲಿಗೆ ಈ ಸ್ಮಾರ್ಟ್ ಫೋನ್ ಒಂದು ಸರ್ತಿ ಕ್ವಿಕ್ ಅನ್ಬಾಕ್ಸಿಂಗ್ ತೋರಿಸ್ಬೇಕು. ನಾನು ಲಾಸ್ಟ್ 5th ಡೇ ಅಂದರೆ ಇವತ್ತಿಗೆ 6th ಡೇ ನಾನು ಈ ಐಕ್ಯೂ Z11Xನ ಟೆಸ್ಟ್ ಮಾಡ್ತಾ ಇದ್ದೀನಿ ಕಂಟಿನ್ಯೂಸ್ಲಿ. ಸೊ ಎಲ್ಲ ಟೆಸ್ಟ್ ಮಾಡಿಬಿಟ್ಟು ನನ್ನ ಎಕ್ಸ್ಪೀರಿಯನ್ಸ್ನ ಸ್ಟೇಟ್ ಫಾರ್ವರ್ಡ್ ಆಗಿ ಮಾತಾಡೋಕ್ಕೆ ನನ್ನ ಪ್ರತಿ ವಿಡಿಯೋನಲ್ಲಿ ನಾನು ಈ ರೀತಿ ಸೆಟಪ್ ಮಾಡ್ಕೊಂಡು ಕೂತ್ಕೊಂಡಿರ್ತೀನಿ. ಎನಿವೆ ಈ ರೀತಿಯಾದಂಥ ನಿಮಗೆ ಬಾಕ್ಸ್ ನೋಡೋಕ್ಕೆ ಸಿಗುತ್ತೆ. ಬಾಕ್ಸ್ ಒಳಗಡೆ ಆಲ್ಮೋಸ್ಟ್ ಎಲ್ಲ ಆಕ್ಸೆಸರೀಸ್ ಸಿಗುತ್ತೆ. ಫೋನು, ಟ್ರಾನ್ಸ್ಪರೆಂಟ್ ಕೇಸು, ಪೇಪರ್ ವರ್ಕ್ಸು, ಸಿಮ್ ಎಜೆಕ್ಟರು, USB Type-C ಕೇಬಲ್ ಮತ್ತು 44 ವ್ಯಾಟ್ನ ಪವರ್ ಅಡಾಪ್ಟರ್ ಇನ್ ಬಾಕ್ಸ್ ಸಿಗುತ್ತೆ. ಇಲ್ಲಿ ಡಿಸಪಾಯಿಂಟ್ ಅಂದರೆ ಲಾಸ್ಟ್ ಇಯರ್ Z10XL ಕೂಡ ಸೇಮ್ ಪವರ್ ಅಡಾಪ್ಟರ್ ಇತ್ತು. ಇಲ್ಲಿ ಸ್ವಲ್ಪ ಬ್ಯಾಟ್ರಿ ಅಪ್ಗ್ರೇಡನ್ನು ಮಾಡಿದ್ದಾರೆ, ಬಟ್ ಇನ್ನೂ ಪವರ್ ಅಡಾಪ್ಟರ್ನ ಕೂಡ ಅಪ್ಗ್ರೇಡ್ ಮಾಡ್ಬೋದಾಗಿತ್ತು. ಹಾಗಾದರೆ ಫಸ್ಟ್ ಲುಕ್ಕು, ಬಿಲ್ಡ್ ಕ್ವಾಲಿಟಿ, ಡಿಸೈನ್ ಎಲ್ಲ ಈ ಸ್ಮಾರ್ಟ್ ಫೋನ್ ಹೇಗೆ ಅನ್ನಿಸ್ತಿದೆಯಪ್ಪ ಅಂತ ಕೇಳಿದ್ರೆ, ಆನೆಸ್ಟ್ಲಿ ಈ ಸ್ಮಾರ್ಟ್ ಫೋನ್ ವಿತ್ ಆಫರ್ನೊಂದಿಗೆ 17,000 ರೂಪಾಯಿ ಅಂತಿದ್ದಾರೆ, ಯಾರು 18,000 ರೂಪಾಯಿ ಕೂಡ ಅಂತಿದ್ದಾರೆ. ಸೊ ಬ್ರ್ಯಾಂಡ್ ಅಂಡರ್ 20K ಅಂತ ಹೈಲೈಟ್ ಮಾಡ್ತಿದೆ. ಗೊತ್ತಿಲ್ಲ, 18,000 ರೂಪಾಯಿ ಕೂಡ ನನಗೆ ಈ ಫೋನ್ ಡಿಸೈನ್ ಇಷ್ಟ ಆಗಲಿಲ್ಲ, ಆನೆಸ್ಟ್ ಆಗಿ ಹೇಳ್ತಾ ಇದ್ದೀನಿ. ಒಂದು ಈ ಫೋನ್ ಇರುವಂಥ ಬ್ಯಾಕ್ ನೋಡಿ, ಒಂದು ಲೆವೆಲ್ಗೆ ಚೆನ್ನಾಗಿ ಕಾಣಿಸುತ್ತೆ. ಗ್ಲಾಸ್ ಬ್ಯಾಕ್ ಡಿಸೈನ್ ಥರ ಕೊಟ್ಟವ್ರೆ. ಬಾಕಿ ಕ್ಯಾಮ್ರಾ ಸೆನ್ಸರ್ಸ್ಗಳು ಒಂದೇ ಕಾಣಿಸ್ತಿದೆ, ಸೈಡ್ಗೆಲ್ಲ ಪ್ಲಾಸ್ಟಿಕ್ ಫ್ರೇಮ್ ಇದೆ. ಮತ್ತು ಮೇನ್ ಮಿಸ್ಸಿಂಗ್ ಇದರಲ್ಲಿ ಈ ಇನ್ಸ್ಕ್ರೀನ್ ಫಿಂಗರ್ ಪ್ರಿಂಟೇ ಕೊಟ್ಟಿಲ್ಲ, ಸೈಡ್ ಮೌಂಟೆಡ್ ಫಿಂಗರ್ ಪ್ರಿಂಟ್ನ ಕೊಟ್ಟಿದ್ದಾರೆ. ಬಾಕಿ ಬಾಟಮಲ್ಲಿ ಸಿ ಪೋರ್ಟು, ಸ್ಪೀಕರು, ಮೈಕ್ ಜೊತೆಗೆ ಫ್ರಂಟಿಂದ ಯಾವುದೇ ಮೂಲೆಯಿಂದ ಕೂಡ ನಿಮಗೆ ಈ ಫೋನ್ 20,000 ರೂಪಾಯಿ ಒಳಗಡೆ ಇದೆಯಪ್ಪ ಅಂತ ಅನಿಸೋದೆಲ್ಲ. 13,000 ರೂಪಾಯಿ ಫೋನಲ್ಲಿ ಕೂಡ ಇಂಥದ್ದೇ ಡಿಸ್ಪ್ಲೇ, ಇಷ್ಟೇ ದೊಡ್ಡದಾಗಿರುವಂಥ ಬೆಸಲ್ಸ್ಗಳು, ಚಿನ್ಸ್ಗಳೆಲ್ಲ ಕೊಡ್ತಿದ್ದಾರೆ. ಸೊ ಲುಕ್ಸ್ ವೈಸ್ 215 ಗ್ರಾಮ್ ವೇಟೊಂದಿಗೆ ತುಂಬ ಅಗಲ ಕೂಡ ಇದೆ, ಕೈಯಲ್ಲಿ ಚೆನ್ನಾಗಿ ಗಟ್ಟಿಯಾಗಿ ಹಿಡ್ಕೋಬೋದು. ಬಟ್ ಆ ಪ್ರೀಮಿಯಂ ಎಕ್ಸ್ಪೀರಿಯನ್ಸ್ ಎಲ್ಲ ನೀವು 20,000 ರೂಪಾಯಿ ಫೋನ್ ಹಿಡ್ಕೊಂಡಿದ್ದೀರಪ್ಪ ಅಂತ ಯಾರಿಗೂ ಕೇಳಿದ್ರು ಸದ್ಯಕ್ಕೆ ನಂಬಲ್ಲ ಆಯಿತಾ. ಎಷ್ಟೋ ಯುನೀಕ್ ಬೇರೆ ಬೇರೆ ಡಿಸೈನೊಂದಿಗೆ ಈ ಫೋನ್ ಸ್ವಲ್ಪ ಓಲ್ಡ್ ಮಾಡೆಲ್ ಡಿಸೈನ್ ಥರ ಕಾಣಿಸುತ್ತೆ. ಆದರೆ ಐಕ್ಯೂ ಡ್ಯೂರಬಿಲಿಟಿನಲ್ಲಿ ಇಲ್ಲಿ ಅಪ್ಗ್ರೇಡ್ಸ್ಗಳು ಮಾಡಿದೆ, ಪ್ರೊಟೆಕ್ಷನ್ ಬಗ್ಗೆ ಕಾಳಜಿ ವಹಿಸಿದೆ. ಒಂದು IP69+ ವಾಟರ್ ರೆಸಿಸ್ಟೆನ್ಸ್ ಜೊತೆಗೆ ಇಲ್ಲಿ ಈ 5 ಸ್ಟಾರ್ SGS ಸರ್ಟಿಫಿಕೇಷನ್ನ ಕೂಡ ಕೊಟ್ಟಿದ್ದಾರೆ. ಈ ಫೋನ್ ಹೆವಿ ಡ್ರಾಪ್ ಆಗಿರಲಿ ಅಥವಾ ನೀರಲ್ಲಿ ಬಿದ್ದರೂ ಕೂಡ ಏನೂ ಆಗಲ್ಲ. ಬಟ್ ಯಾವುದೇ ಬ್ರ್ಯಾಂಡ್ಸ್ ವಾರಂಟಿ ಕೊಡಲ್ಲ, ಇದನ್ನ ದಯವಿಟ್ಟು ಟೆಸ್ಟ್ ಮಾಡೋಕ್ಕೆ ಹೋಗ್ಬೇಡಿ. ಸೊ ಲುಕ್ಸ್, ಡಿಸೈನ್, ಬಿಲ್ಡ್ ಕ್ವಾಲಿಟಿ ಎಲ್ಲ ನನಗೆ ಈ ಫೋನ್ ತುಂಬ ಚೀಪು ಅನಿಸುತ್ತೆ, ಒಂಥರ ಓಕೆ ಕೂಡ ಅನಿಸುತ್ತೆ. ಆನೆಸ್ಟ್ಲಿ ನಾನು ಈ ಫೋನ್ಗೆ ಪರ್ಸೆಂಟ್ ವೈಸ್ ನಂಬರ್ಸ್ ಕೊಡೋದಾಯ್ತಪ್ಪ ಅಂದರೆ ಡಿಸೈನ್ಗೆ 10/6 ಕೊಡೋಕ್ಕೆ ಇಷ್ಟಪಡ್ತೀನಿ. ಇನ್ನು ಡಿಸ್ಪ್ಲೇನಲ್ಲಂತೂ ಪ್ಯೂರ್ಲಿ ಇವರು ಕ್ರಾಸ್ ಕಟ್ಟಿಂಗ್ ಮಾಡಿದ್ರೆ ಆಯಿತಾ. ಇಲ್ಲಿ ಸ್ವಲ್ಪ ಕಂಜ್ಯೂಸಿಮ್ ಬಿಟ್ಟು ಫ್ರಂಟಲ್ಲಿ 6.7 ಇಂಚಸ್ ಇರುವಂಥ ಫುಲ್ HD+ 120 Hzನ ಈ LCD ನಾರ್ಮಲ್ ಡಿಸ್ಪ್ಲೇ ಒಂದಿಗೆ 12 ನಿಟ್ಸ್ನ ಹೈ ಬ್ರೈಟ್ನೆಸ್ ಕೊಟ್ಟಿದ್ದಾರೆ. ಸೊ ನೋಡಿ, ಈ ಫೋನ್ನ ಡಿಸ್ಪ್ಲೇ ನೋಡಿ, ಬೆಜಲ್ಸ್ಗಳು ಎಷ್ಟು ದೊಡ್ಡದಾಗಿದೆ ಅಂತ. ಇದು ಕಾಮನ್ ಫೋನಲ್ಲಿ 12,000 ರೂಪಾಯಿ ಫೋನ್ ಡಿಸ್ಪ್ಲೇ ಅಂತ ಅನಿಸುತ್ತೆ. ಚಿನ್ ಕೂಡ ತುಂಬ ದೊಡ್ಡದಾಗಿದೆ. ಸೊ ನೋಡಿ, ನಾನಿದರಲ್ಲಿ ಬೇರೆ ಬೇರೆ ತುಂಬ ವೀಡಿಯೋಸ್ಗಳು ನೋಡಿಕೊಂಡೆ, ಮಲ್ಟಿಮೀಡಿಯಾ ಎಕ್ಸ್ಪೀರಿಯನ್ಸು, ಆ್ಯಪ್ಸ್ ಎಲ್ಲ ಟೆಸ್ಟ್ ಮಾಡಿದೆ. ನನಗೆ ಆ ಪ್ರೀಮಿಯಂ ಎಕ್ಸ್ಪೀರಿಯನ್ಸ್ ಕೂಡ ಇಲ್ಲ. ಇಲ್ಲಿ 120 Hzನ ಬೇರೆ ಫೋನ್ ಜೊತೆ ನಾವೆಲ್ಲ ಕಂಪೇರ್ ಮಾಡಿದ್ರೆ ಅದರಲ್ಲಿ ಏನು ಸ್ಮೂತ್ನೆಸ್ ಸಿಗುತ್ತೆ, ಟಚ್ ಎಕ್ಸ್ಪೀರಿಯನ್ಸ್ ಸಿಗುತ್ತೆ, ಆ ಫೀಲ್ ನನಗೆ ಇಲ್ಲಿ ಕಾಣಿಸ್ತಿಲ್ಲ. ಇದು ಆ್ಯಕ್ಚುಲಿ ನಿಮಗೆ ಸ್ಕ್ರೀನ್ ಮೇಲೆ ತೋರಿಸ್ಬೇಕಾದ್ರೂ ಕೂಡ ಆ ಫೀಲ್ ನಿಮ್ಗೆ ಗೊತ್ತಾಗಲ್ಲ, ಸೇಮ್ ವರ್ಕ್ ಆದಂಗೆ ಅನ್ಸುತ್ತೆ. ಬಟ್ ಸ್ವಲ್ಪ ನನಗಿಲ್ಲಿ ಹಾರ್ಡ್ ಟಚ್ ಮಾಡ್ತಿದ್ದೀನಪ್ಪ ಅನ್ನೋ ಫೀಲಿಂಗ್ಸ್ಗಳಿದೆ. ಆ ರೀತಿ ಪರ್ಫಾರ್ಮೆನ್ಸ್ ನಾನು ಇದರಲ್ಲಿ ನೋಡ್ತಾ ಇದ್ದೀನಿ. ಎವನ್ LPDDR4X ರ್ಯಾಮ್ ಇದ್ರೂ ಕೂಡ ಆ್ಯಪ್ ಓಪನಿಂಗು ಪರ್ಫಾರ್ಮೆನ್ಸಲ್ಲಿ ಸ್ವಲ್ಪ ಡಿಲೇ ಆಗತ್ತಾಯ್ತಾ. ಸೊ
ಇದನ್ನು ಕೂಡ ನಾನು ಈ ಎಕ್ಸ್ಪೀರಿಯನ್ಸಲ್ಲಿ ಯೂಸ್ ಮಾಡಬೇಕಾದ್ರೆ ಕಂಡಿದ್ದೀನಿ. ಬಾಕಿ ಬೇರೆ ಬೇರೆ ಬ್ಲಾಟ್ ವ್ಯಾಸ್ಗಳನ್ನ ಪ್ರೀ ಇನ್ಸ್ಟಾಲ್ ಮಾಡಿಕೊಟ್ಟಿದ್ದಾರೆ. ಸೊ ಕಾಮನ್ ವಿಚಾರ, ಬೇರೆ 30-40 ಫೋನ್ ಕೂಡ ಕೊಡ್ತೀರಿ, ಇದೇನು ದೊಡ್ಡ ವಿಚಾರ ಅಲ್ಲ. ಬಟ್ ಇಲ್ಲಿ ಸ್ವಲ್ಪ ಅಪ್ಗ್ರೇಡ್ ಆಗಿರಬೇಕಾಗಿತ್ತು. ಬಾಕಿ ಇಷ್ಟ ಆಗಿದ್ದ ಫೀಚರಪ್ಪ ಅಂದರೆ, ಒಂದು ನೀವು ಯಾವುದೇ ಈ ಯೂಟ್ಯೂಬ್ ವಿಡಿಯೋಗಳು 4K HDRನ ಹೈ ಕ್ವಾಲಿಟಿನಲ್ಲಿ ನೋಡ್ಕೋಬಹುದು. ಬಿಕಾಸ್ ಹೈ ಬ್ರೈಟ್ನೆಸ್ 1200 ನೋಟಿಸ್ ಏನು ಕೊಟ್ಟಿದ್ದಾರೆ ನೋಡಿ. ಸೊ ಇದು ಬ್ರೈಟ್ನೆಸ್ ನೀವು ಎಷ್ಟೇ ಫೋನ್ನ ಹೊರಗಡೆ ತೊಗೊಂಡೋದ್ರು ಆಟೋ ಬ್ರೈಟ್ನೆಸ್ ಸೆಟ್ ಆಗ್ತಾರೆ, ನಿಮಗೆ ಡಾರ್ಕರ್ ಆಗೇ ಕಾಣಿಸುತ್ತೆ. ಇಲ್ಲಿ ನಾರ್ಮಲ್ ಪೀಕ್ ಬ್ರೈಟ್ನೆಸ್ ಎಲ್ಲ ಇತ್ತಪ್ಪ ಅಂದರೆ ಇದು HDRಲಿ ಎಷ್ಟೊಂದು ಕ್ವಾಲಿಟಿ ಸಪೋರ್ಟ್ ಆಗಲ್ಲ. ಬಟ್ ಸ್ಪೆಷಲಿ ಈ CMF ಫೋನ್ಸ್ಗಳಾಗಿರಲಿ ಅಥವಾ ಕೆಲವೊಂದು ಸ್ಯಾಮ್ಸಂಗ್ ಫೋನ್ಸ್ಗಳೆಲ್ಲ ಈ ಲೆಟೆನ್ಸಿ ಅಂತ ಒಂದು ಫೀಚರ್ ಕೊಡ್ತಾರೆ. ಸೊ ಅದು ಆಟೋಮೆಟಿಕ್ ಆಗಿ HDRನ ಅಡ್ಜಸ್ಟ್ ಮಾಡಿಕೊಂಡು ಎಷ್ಟು ಬೇಕಾಗಿದೆ ಅಷ್ಟೇ ಬ್ರೈಟ್ನೆಸ್ ಯೂಸ್ ಮಾಡಿಕೊಂಡು ಕರೆಕ್ಟಾಗಿ ನಿಮಗೆ ಬ್ರೈಟ್ನೆಸ್ನ ಅಡ್ಜಸ್ಟ್ ಮಾಡಿಕೊಡುತ್ತೆ. ಸೊ ಇಲ್ಲಿ ಹೈ ಬ್ರೈಟ್ನೆಸ್ ಕೊಟ್ಟಿದ್ದಾರೆ, ಇದೊಂದು ಒಳ್ಳೆಯ ವಿಚಾರ, ನನಗೆ ತುಂಬ ಇಷ್ಟ ಆಯಿತು. ಆದರೆ ನನಗೆ ಈ ಫೋನಲ್ಲಿರುವಂಥ ಡಿಸ್ಪ್ಲೇನಲ್ಲಿ 3 ಥಿಂಗ್ಸ್ಗಳು ಮಿಸ್ಸಿಂಗ್ ಅಥವಾ ಕಮ್ಮಿ ಅನಿಸ್ತಾ ಅಂತ ಹೇಳ್ಕೋಬೋದು. ಒಂದು, ಈ ಫೋನಲ್ಲಿ ಯಾವುದೇ ಆಮ್ಲೆಡ್ ಡಿಸ್ಪ್ಲೇ ಎಲ್ಲ ಆಯಿತಾ. ಸೊ ಈ ಬಜೆಟ್ಲಿ ಎಲ್ಲ ಬ್ರ್ಯಾಂಡ್ಸ್ಗಳು ಕೂಡ 14-15 ರೂಪಾಯಿನಲ್ಲೂ ಯಾರೋ ಆಮ್ಲೆಡ್ ಕೊಡೋಕೆ ಕೂತಿದ್ರೆ, ಇಲ್ಲಿ ಆಮ್ಲೆಡ್ ಡಿಸ್ಪ್ಲೇ ಕೊಟ್ಟಿಲ್ಲ ಐಕೋನವರು, ಇಲ್ಲಿ ಕ್ರಾಸ್ ಕಟ್ಟಿಂಗ್ ಮಾಡ್ತಾರೆ. ಇನ್ನು ಎರಡನೇದಾಗಿ ಇನ್ಸ್ಕ್ರೀನ್ ಫಿಂಗರ್ ಪ್ರಿಂಟ್ ಎಲ್ಲ ಯಾವ ಫೋನ್ಸ್ಗಳಿಗೆ ಆಮ್ಲೆಡ್ ಡಿಸ್ಪ್ಲೇ ಇರುತ್ತೆ ಅಲ್ಲಿ ಮಾತ್ರ ಇರುತ್ತೆ, ಇಲ್ಲಿ ಇನ್ಸ್ಕ್ರೀನ್ ಫಿಂಗರ್ ಪ್ರಿಂಟ್ ಕೊಟ್ಟಿಲ್ಲ, ಸೈಡ್ ಮೌಂಟೆಡ್ ಫಿಂಗರ್ ಪ್ರಿಂಟ್ ಕೊಟ್ಟಿದ್ರೆ ಕ್ವಿಕ್ ಮತ್ತು ಫಾಸ್ಟಾಗಿ ಅನ್ಲಾಕ್ ಆಗುತ್ತೆ, ಏನೂ ಇಶ್ಯೂ ಇಲ್ಲ. ಬಟ್ 20,000 ರೂಪಾಯಿಗೂ ಇನ್ಸ್ಕ್ರೀನ್ ಇಲ್ಲ ಅಂದರೆ ಹೆಂಗೆ ಮಾಡೋದು? ಇನ್ನಿವರು ಮತ್ತೊಂದು 3ನೇ ಮೇನ್ ಫೀಚರ್ ಹೈಲೈಟ್ ಮಾಡ್ತಿದ್ದಾರೆ, ಅದು 400% ವ್ಯಾಲ್ಯೂಮ್ ಬೂಸ್ಟ್ ಅಂತ. ಸೊ ಆನೆಸ್ಟ್ಲಿ ಇದ್ರ ಕ್ಲಾರಿಟಿನೇ ಇಲ್ಲ ಆಯಿತಾ. ನೀವು ಯಾವಾಗ ಇದನ್ನು 100% ಅಂದರೆ ಇವ್ರು 100% ಇಟ್ಬಿಟ್ಟು ನೀವು ಕೇಳ್ಕೂತಾರೆ ನೋಡಿ, ಆವಾಗ ಸ್ವಲ್ಪ ಲೋ ವ್ಯಾಲ್ಯೂಮೇ ಇರುತ್ತೆ, ಕ್ಲಾರಿಟಿ ಕೇಳಿಸುತ್ತೆ. ಬಟ್ 400% 300% ಎಲ್ಲ ಹೋದರೆ ತುಂಬ ಲೌಡ್ ಮತ್ತು ತುಂಬ ಜೋರಾಗಿರೋಂಥ ಸೌಂಡೊಂದಿಗೆ ಕ್ಲಿಯರ್ಲಿ ನಿಮ್ಗೆ ಸಾಂಗ್ಸ್ ಕೇಳೋದಾಗಿರಲಿ ಅಥವಾ ಏನು ಮಾತಾಡ್ತೀರಪ್ಪ ಅಂತ ನೀವು ಹಾರ್ಸೆ ಸೌಂಡನ್ನ ಕೇಳ್ಕೊತೀರಾ. ಸೊ ಇದು ಜೋರಾಗಿರುವಂಥ ಸೌಂಡ್ ಇದೆ ಗುರು, ದೂರದಲ್ಲಿರೋರಿಗೆ ಜೋರಾಗಿ ಕಾಣಿಸುತ್ತೆ. ಬಟ್ ಹತ್ತಿರ ಇಟ್ಕೊಂಡು ನೀವು ಜೋರಾಗಿದ್ರು ವ್ಯಾಲ್ಯೂ ಮಾಡಿದ್ರೆ ಅಂದರೆ ನಿಮ್ಗೆ ಏನೂ ಕ್ಲಿಯರಾಗಿ ಕೇಳಿಸಲ್ಲ. ಸೊ ಹೀಗಾಗಿ ನನಗೆ ಡಿಸ್ಪ್ಲೇನಲ್ಲಿ ಪಾಯಿಂಟ್ಸ್ ಕೊಡೋಕೆ ಹೋದರೆ ಇಲ್ಲಿ ಕೂಡ ನಾನು 10/6 ಕೊಡ್ತೀನಿ. ಆದರೆ ಬ್ರ್ಯಾಂಡ್ ಏನು ಹೇಳುತ್ತೆ, ನಾವು ಪರ್ಫಾರ್ಮೆನ್ಸಲ್ಲಿ ತುಂಬ ಅಪ್ಗ್ರೇಡ್ ಮಾಡಿದ್ದೀವಪ್ಪ ಅಂತ ಹೇಳ್ತಿದ್ದಾರೆ. ಎಸ್ದಲ್ಲಿ ಆನೆಸ್ಟ್ಲಿ ಈ ಡೈಮೆನ್ಸಿಟಿ 7400 ಟರ್ಬೋ ಅನ್ನೋಂಥ ಒಂದು ಹೊಸ ಚಿಪ್ಸೆಟ್ನ ಕೊಟ್ಟಿದ್ದಾರೆ. ಸೊ ಹೊಸದಪ್ಪ ಅಂದರೆ ಕನ್ಫ್ಯೂಸ್ ಆಗಬೇಡಿ ಆಯಿತಾ. ಈಗ ಆಲ್ರೆಡಿ ಈ 7400 ಅಲ್ಟ್ರಾ ಚಿಪ್ಸೆಟ್ ನಾವು ಬೇರೆ ವಿವೋ ಮತ್ತು ಬೇರೆ ಬೇರೆ ಯಾವುದೋ ರಿಯಲ್ಮಿ ಫೋನ್ಸ್ಗಳನ್ನ ನೋಡ್ಕೊಂಡಿದ್ವಿ. ಅದನ್ನೇ ಹೆಸರನ್ನ ರೀಬ್ರ್ಯಾಂಡ್ ಮಾಡಿಬಿಟ್ಟು ಐಕೂ ಹೇಳುತ್ತೆ, ನಾವು ಐಕೂ ಫೋನ್ಸ್ಗಂತಾನೆ ವಿವೋ T5X ಅಂತಾನೆ ಈ ಸ್ಪೆಷಲ್ ಈ ಫೋನ್ನ ಚಿಪ್ಸೆಟ್ ಬಿಲ್ಡ್ ಮಾಡಿದ್ವಿ ಅಂತ. ಇಲ್ಲಿ ಜಸ್ಟ್ ಹೆಸರು ಚೇಂಜ್ ಆಗಿದೆ ಅಷ್ಟೇ. ಬಾಕಿ ಐಕೂ ಎಲ್ಲ ಕಡೆ ಹೈಲೈಟ್ ಮಾಡುತ್ತೆ, ಈ ಫೋನ್ 1 ಮಿಲಿಯನ್ ಪ್ಲಸ್ ಅಂತಿತ್ತು ಸ್ಕೋರ್ ಬರುತ್ತಪ್ಪ ಅಂತ. ನಾವು ಬಂದ ತಕ್ಷಣ 2-3 ಸರ್ತಿ ಟೆಸ್ಟ್ ಮಾಡಿದ್ವಿ, 1 ಮಿಲಿಯನ್ ಕ್ರಾಸ್ ಆಗಲೇ ಇಲ್ಲ. 920K ಬಂತು, 930K ಬಂತು, 932K ಬಂತು. ಇಲ್ಲಿ ಇದಕ್ಕಿಂತ ಜಾಸ್ತಿ ಏನೂ ಆಗಲಿಲ್ಲ. ಬಟ್ ಆನೆಸ್ಟ್ಲಿ ಈ ಪ್ರೈಸ್ ರೇಂಜಲ್ಲಿ ಈ ಚಿಪ್ಸೆಟ್ ಚೆನ್ನಾಗಿದೆ ಆಯಿತಾ. ಪರ್ಫಾರ್ಮೆನ್ಸಲ್ಲಿ ಅಂತಿತ್ತು ಸ್ಕೋರು. CPU ಥ್ರಾಡಲ್ ಕೂಡ ಟೆಸ್ಟ್ ಮಾಡಿದ್ವಿ, 85% ಹತ್ರ ಥ್ರಾಟಲ್ ಆಗಿಬಿಟ್ಟು ಒಂದು ಒಳ್ಳೆ ಅವರೇಜ್ ಪರ್ಫಾರ್ಮೆನ್ಸ್ಗಿಂತ ಬೆಸ್ಟ್ ಪರ್ಫಾರ್ಮ್ ಆಗುವಂಥ ಎಕ್ಸ್ಪೀರಿಯನ್ಸ್ನ ತೋರಿಸ್ತಾ ಇದೆ. ಆದರೆ ಯಾವಾಗ ಇದ್ರೆ ರಿಯಲ್ ಟೆಸ್ಟ್ ನಾವು ಗೇಮಿಂಗ್ ಎಲ್ಲ ಬಂದ್ವಿ, ಇಲ್ಲಿ 120 FPS ಅಂತ ಹೈಲೈಟ್ ಮಾಡ್ತಿದ್ದಾರೆ ಬ್ರ್ಯಾಂಡು. ಆ 120 FPSನ ನೀವು ಇಲ್ಲಿ ನೋಡ್ತಿದ್ವಿ. ಇಲ್ಲಿ ಎಷ್ಟು ಟೈಮ್ ಇದು ಸ್ಟೇಬಲ್ ಇರುತ್ತಪ್ಪ ಅಂದರೆ ಒಂದು 2 ನಿಮಿಷ 3 ನಿಮಿಷ 10 ನಿಮಿಷ ನಮಗೆ 120 FPS 110 15 FPS ಬಂದರೆ ಸಡನ್ನಾಗಿ ಈ FPS ಡ್ರಾಪ್ ಆಗಿಬಿಟ್ಟು ಸೇಮ್ ನಿಮಗೆ 60 FPS 70 75 ಈ FPSನ ನಾವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ವಿ. ಸೊ ಇಲ್ಲಿ ಏನು ಪ್ರಾಬ್ಲಮ್ ಇದೆ ಗೊತ್ತಿಲ್ಲ, ಬಟ್ ಈ ರೀತಿ ಆಗಬಾರ್ದು. ಸ್ಟೆಬಲ್ FPS 120 FPS ಬೇಕೇ ಬೇಕು. ಫೋನ್ ಬಿಸಿ ಆಗೋದು ಅಥವಾ ಸಡನ್ಲಿ ಎನಿಮೀಸ್ ಬಂದ್ರಪ್ಪ ಅಂತಂದರೆ ಫ್ರೇಮ್ ಡೆಪ್ಸ್ ಆಗುತ್ತೆ. ಸೊ ಇಂಥ ಇಶ್ಯೂಸ್ಗಳು ನಾನು ಬೇರೆ ತುಂಬ ಹಳೆಯ ಪ್ರೊಸೆಸ್ ಇರುವಂಥ ಫೋನ್ಸ್ಗಳು ನೋಡ್ಕೊಂಡಿದ್ದೆ. ಬಟ್ ಸದ್ಯಕ್ಕೆ 2026 ಕೂಡ ಒಳ್ಳೆ ಚಿಪ್ಸೆಟ್ಟು ಸ್ಪೆಷಲ್ ಬಿಲ್ಡ್ ಮಾಡೋಂಥ ಚಿಪ್ಸೆಟ್ಟಲ್ಲಿ ಇಂಥ ಇಶ್ಯೂ ನಾನು ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ. ಬಾಕಿ ಐಕೂ ಇಲ್ಲಿ ಇನ್ನು ಸೀರಿಯಸ್ಲಿ ಒಳ್ಳೆ ಕೆಲಸ ಮಾಡಬೇಕಾಗಿತ್ತು. ಬಟ್ ನಾನು ಈ ಫೋನಲ್ಲಿರುವಂಥ ಒಂದು ವಿಷಯ, ಅದು ಪರ್ಫಾರ್ಮೆನ್ಸಲ್ಲಿ ಹ್ಯಾಪಿ ಆಗಿದ್ದಪ್ಪ ಅಂದರೆ ಇದಿರುವಂಥ ಒರಿಜಿನ್ OS ಆಯಿತಾ. ಈ ಬಜೆಟಲ್ಲಿ ಇದು ಫಸ್ಟ್ ಫೋನ್ ಅಂತ ಅನ್ಕೋತೀನಿ. ಅದು ಒರಿಜಿನ್ OSಲ್ಲಿ ಬಂದಿರುವಂಥ ಸ್ಮಾರ್ಟ್ ಫೋನು. ತುಂಬ ಆ್ಯಪ್ಲಿಕೇಶನ್ಸ್ ಆಗಿರಲಿ, ಈ ಅನಿಮೇಷನ್ಸ್ ಏನಿದೆ ಇದು ತುಂಬ ಚೆನ್ನಾಗಿ ನನಗೆ ಇಷ್ಟ ಆಯಿತು. ಬಟ್ ಆ್ಯಪ್ ಓಪನಿಂಗ್ ಎಲ್ಲ ಸ್ಲೋನೇ ಆಗುತ್ತೆ ಕಂಪೇರ್ ಟು ನಾನು ಬೇರೆ ಫೋನ್ ಜೊತೆ. ನಿಮಗೆ ಈ ಒರಿಜಿನ್ OS 6ನ ಸೈಡ್ ಬೈ ಸೈಡ್ ಈ ಐಕೂ Z11 ಜೊತೆ ಕಂಪೇರ್ ಮಾಡಿದ್ರೆ ಆ್ಯಪ್ ಓಪನಿಂಗು ಮತ್ತು ಟಚಸ್ಸಲ್ಲಿ ನಿಮ್ಗೆ 100% ಇಲ್ಲಿ ಡಿಫ್ರೆನ್ಸ್ ಕಾಣಿಸುತ್ತೆ. ಬಟ್ ಈ ಬಜೆಟಲ್ಲಿ ಒರಿಜಿನ್ OS ಕೊಡೋದೇ ಒಂದು ದೊಡ್ಡ ವಿಚಾರ ಆಯಿತಾ. ಪ್ರೀಮಿಯಮ್ ಈ ಸ್ಯಾಮ್ಸಂಗಲ್ಲಿರುವಂಥ 18 UI ಆಗಿರಲಿ ಅಥವಾ ಬೇರೆ ಬೇರೆ OnePlus ಅವರು OSಗಳಲ್ಲಾಗಲಿ ಅಲ್ಲಿ ಎಷ್ಟು ಸ್ಮೂತ್ನೆಸ್ನ ನೋಡಿರ್ತೀವಿ, ನಥಿಂಗ್ ಅವ್ರದಲ್ಲ. ಸೊ ಆ ರೇಂಜ್ಗೆ ಒರಿಜಿನ್ OSನ ಕೂಡ
ವಿವೋ ಐಕಾನವರು ಬಿಲ್ಡ್ ಮಾಡ್ತಾರೆ. ಬಟ್ ಬಜೆಟ್ ಫೋನ್ಸಲ್ಲಿ ಸ್ವಲ್ಪ ಸ್ಟಾರ್ಟಿಂಗ್ ಡೇಸಲ್ಲಿ ಲ್ಯಾಗ್ ಆಗ್ಬೋದು ಅಥವಾ ಸ್ವಲ್ಪ ಡಿಲೇ ಇಶ್ಯೂಸ್ಗಳು ಏನೋ ಆಗ್ಬೋದು. ಬಟ್ ಹೋಪ್ಫುಲಿ ಮುಂದಿನ ಸಾಫ್ಟ್ವೇರ್ ಅಪ್ಡೇಟ್ಸ್ಗಳಲ್ಲಿ ಇದನ್ನು ವಿವೋ ಐಕಾನವರು ಫಿಕ್ಸ್ ಮಾಡೇ ಮಾಡ್ತಾರೆ. ಬಾಕಿ ಸಾಫ್ಟ್ವೇರಲ್ಲಿ ಈ ಸ್ಮಾರ್ಟ್ ಫೋನ್ 2+4 ಇಯರ್ಸ್ನ OS ಅಪ್ಡೇಟ್ ಕೊಡ್ತಿದ್ದಾರೆ. ಇನ್ನು ಸ್ವಲ್ಪ ಬೆಟರ್ ಅಪ್ಗ್ರೇಡ್ಸ್ಗಳನ್ನ ಬಜೆಟಲ್ಲಿ ಕೊಡ್ಬೋದಿತ್ತು. ಬಾಕಿ ಸ್ಟೋರೇಜಲ್ಲಿ LPDDR4X ಮತ್ತು UFS 3.1 ಸ್ಟೋರೇಜ್ ಒಂದಿಗೆ ಇಲ್ಲಿ ನಿಮಗೆ 6/128, 8/128 ಮತ್ತು 8/256 ಅಂತ 3 ವೇರಿಯಂಟ್ಸ್ಗಳನ್ನ ಕೊಡ್ತಿದ್ದಾರೆ. ಹೋಪ್ಫುಲಿ ಪ್ರೈಸ್ ಎಲ್ಲ ನನಗೆ ಇಲ್ಲಿವರೆಗೆ ಗೊತ್ತಾಗಿತ್ತಪ್ಪ ಅಂದರೆ ಸ್ಕ್ರೀನ್ ಮೇಲೆ ನಿಮಗೆ ತೋರಿಸಿರ್ತೀನಿ. ಸೊ ಆನೆಸ್ಟ್ಲಿ ನಾನು ಈ ಫೋನ್ ಬಗ್ಗೆ ಪರ್ಫಾರ್ಮೆನ್ಸು ಗೇಮಿಂಗ್ ಬಗ್ಗೆ ಸ್ಟೇಟ್ ಫಾರ್ಡ್ ಹೇಳ್ಬೇಕಪ್ಪ ಅಂದರೆ ಹತ್ತಿರ 19,500 ಲಾಂಚ್ ಆಗ್ತಿರುವಂಥ ಈ ರಿಯಲ್ಮಿ P4 ಅಲ್ಲೂ ಸೇಮ್ ಇದೇ ಚಿಪ್ ಸೆಟ್ ಇದೆ. ಅದು 7400 ಅಲ್ಟ್ರಾ ಅಂತ ಇದೆ, ಇದು ಟರ್ಬೋ ಅಂತ ಇದೆ. ಸೊ ಅಲ್ಲಿ 144 ಹರ್ಟ್ಸ್ನ ಆಂಬ್ಲೆಡ್ ಡಿಸ್ಪ್ಲೇ ಜೊತೆಗೆ ಇಲ್ಲಿರುವಂಥ ಗೇಮಿಂಗ್ ಎಕ್ಸ್ಪೀರಿಯನ್ಸ್ಗೆ ಐಕ್ಯೂ Z10ಗೆ ಕಂಪೇರ್ ಮಾಡಿದ್ರೆ P4 ಎಷ್ಟೋ ಮಚ್ ಬೆಟರ್ ಪವರೊಂದಿಗೆ ತುಂಬ ಸ್ಮೂತರ್ ಗೇಮಿಂಗ್ ಎಕ್ಸ್ಪೀರಿಯನ್ಸ್ ಕೊಡುತ್ತೆ. ಅದು ಸ್ಪೀಕರ್ಸ್ ಕ್ವಾಲಿಟಿ ಆಗಿರಲಿ, ಆಂಬ್ಲೆಡ್ ಡಿಸ್ಪ್ಲೇ ಇರೋದ್ರಿಂದ ಟಚ್ ಎಕ್ಸ್ಪೀರಿಯನ್ಸ್ ಎಲ್ಲ G11Xಗಿಂತ ತುಂಬ ಸೂಪರ್ ಆಗಿದೆ. ಸೊ ಹೀಗಾಗಿ ನನ್ನ ಗೇಮಿಂಗ್ ಮತ್ತು ಈ ಫೋನ್ ಇರುವಂಥ ಪರ್ಫಾರ್ಮೆನ್ಸ್ಗೆ ಅಪ್ಗ್ರೇಡ್ ಮಾಡಿದ ಗುರು ನಾನು 10ಕ್ಕಿಂತ ಕಮ್ಮಿ ಇದೆ ಅಂತ ಹೇಳ್ತಲ್ಲ, ಅಪ್ಗ್ರೇಡ್ ಏನೋ ಮಾಡಿದರೆ. ಬಟ್ ನಾನು ಜಸ್ಟ್ 10/8 ಕೊಡೋಕ್ಕೆ ಇಷ್ಟಪಡ್ತೀನಿ. ಇನ್ನು ಯಾವಾಗ ಈ ಫೋನಿಂದ ಕ್ಯಾಮ್ರಾಗೆ ಬರ್ತೀವಿ, ಇಲ್ಲಿ ಅಪ್ಗ್ರೇಡ್ ಅನ್ನೋದಕ್ಕಿಂತ ಲೈಕ್ ನಾನು ಏನು ಹೇಳೋದಂತ ಎಕ್ಸಾಕ್ಟ್ಲಿ ಗೊತ್ತಾಗ್ತಿಲ್ಲ ಆಯಿತಾ. ಇಲ್ಲಿ ಈ ಫೋನಲ್ಲಿ ಮೇನ್ 50 ಮೆಗಾಪಿಕ್ಸೆಲ್ನ ಸೋನಿ IMX582 ಸೆನ್ಸರ್ನೊಂದಿಗೆ 2 ಮೆಗಾಪಿಕ್ಸೆಲ್ನ ಸೆನ್ಸರ್ ಇದೆ. ಕ್ಯಾಮ್ರಾ ಅಲ್ಲ ಆಯಿತಾ, ಇದು ಸೆನ್ಸರ್ ಅಷ್ಟೇ. ಇದು ಜಸ್ಟ್ ಡೆಪ್ತ್ನ ಕ್ಯಾಪ್ಚರ್ ಮಾಡೋ ಸಲುವಾಗಿ. ಇನ್ನು ಫ್ರಂಟಲ್ಲಿ 32 ಮೆಗಾಪಿಕ್ಸೆಲ್ನ ಸೆಲ್ಫಿ ಶೂಟ್ ಕೊಡಿದ್ರೆ, ಬಟ್ ಯಾವ ಸೆನ್ಸರ್ ಅಂತ ಎಲ್ಲೂ ಮೆನ್ಷನ್ ಮಾಡಿಲ್ಲ. ಇದರಲ್ಲಿ ತುಂಬ ಫೋಟೋಸ್ಗಳು ತೆಗೆದಿದ್ದೀನಿ. ಸ್ಕ್ರೀನ್ ಮೇಲೆ ಫೋಟೋಸ್ಗಳು ಅನ್ಕೋಬೋದು. ಡೇ ಕಂಡೀಷನ್ಸ್ ಆಗಿರಲಿ, ಔಟ್ಡೋರ್ ಆಗಿರಲಿ, ಹಾರ್ಡ್ ಬಿಸಿಲಲ್ಲಿ, ಎವನ್ ಇಂಡೋರ್ ಫೋಟೋಸ್ಗಳು ಕೂಡ ತಗೊಂಡಿದ್ವಿ. ಡೇನಲ್ಲಿ ತುಂಬ ಕಲರ್ಸ್ಗಳು ಚೆನ್ನಾಗಿರುವಂಥ ಸ್ಕಿನ್ ಟೋನ್ ಎಲ್ಲ ತುಂಬ ಚೆನ್ನಾಗಿ ಮ್ಯಾನೇಜ್ ಮಾಡುತ್ತೆ. ಬಟ್ ಯಾವಾಗ ಝೂಮ್ ಮಾಡಿ ಫೋಟೋ ತೆಗಿದ್ವಿ ತುಂಬ ಕ್ಲಾರಿಟಿ ಕಮ್ಮಿ ಬರುತ್ತೆ. ಮತ್ತು ಸ್ಕಿನ್ ಟೋನ್ ನೋಡಿ ತುಂಬ ಬ್ರೈಟರ್ ಮತ್ತು ಬೆಳ್ಳಗೆ ಮಾಡುತ್ತೆ. ಇಲ್ಲಿ ಆಪ್ಟಿಮೈಸ್ಡ್ ಕ್ಯಾಮ್ರಾ ಇಲ್ಲ ಅಂತ ಕರಿಬೋದು. ಇನ್ನು ಪೋರ್ಟ್ರೇಟ್ ಫೋಟೋಸ್ಗಳು ನೋಡಿ 1Xಲ್ಲಿ ಎಡ್ಜ್ ಕಟ್ಟಿಂಗು ಮತ್ತು ಈ ಎಡ್ಜಸ್ನೆಲ್ಲ ಕರೆಕ್ಟಾಗಿ ಮಾಡುತ್ತೆ. ಬಟ್ ಹಿಂದಿನ ಬ್ಲರ್ ಅಷ್ಟೊಂದು ಕ್ಲಾರಿಟಿ ಮತ್ತು ಜಾಸ್ತಿ ಬ್ಲರ್ ಅನಿಸೋದಿಲ್ಲ. 2X ಫೋಟೋಸಲ್ಲಿ ತುಂಬ ಬ್ಲರ್ ಏನೋ ಆಗುತ್ತೆ. ಬಟ್ ಎಡ್ಜ್ ಕಟ್ಟಿಂಗಲ್ಲಿ ಇದನ್ನು ಸ್ಕಿನ್ ಆಗಿರಲಿ, ಸೈಡ್ ಕೂದಲ್ಸ್ ಆಗಿರಲಿ, ಇದನ್ನೆಲ್ಲ ಕರೆಕ್ಟಾಗಿದು ಬ್ಲರೇ ಮಾಡಲ್ಲ. ಇದೊಂದು ಇಶ್ಯೂನ ಹಾಕೊಂಡಿದ್ದೀನಿ. ಬಾಕಿ ಇಂಡೋರಲ್ಲಿ ಫೋಟೋಸ್ಗಳು ತುಂಬ ಲೋ ಕ್ವಾಲಿಟಿ ಫೋಟೋಸ್ಗಳ ಥರ ಫೀಲ್ ಕೊಡುತ್ತೆ. ನಾಯ್ಸ್ ಕೂಡ ತುಂಬ ಜಾಸ್ತಿ ಬರುತ್ತೆ. ಸ್ಕಿನ್ ಟೋನ್ನ ಒಳಗಡೆ ಇದಪ್ಪ ಅಂತ ಆಪ್ಟಿಮೈಸ್ ಮಾಡೋ ಸಲುವಾಗಿ ತುಂಬ ಬ್ರೈಟ್ ಮಾಡುತ್ತೆ. ಬಟ್ ಆ್ಯಕ್ಚುಲಿ ಕ್ಲಾರಿಟಿನ ಇದು ಮಿಸ್ ಮಾಡ್ತಾ ಇದೆ. ಆದರೆ ನೈಟಲ್ಲಿ ನಾನು ಇಂಪ್ರೆಸ್ ಆದೆ. ಸೊ ಇಲ್ಲಿ ಫೋಟೋಸ್ಗಳು ಜಾಸ್ತಿ ನಾಯ್ಸ್ನ ಕ್ಯಾಪ್ಚರ್ ಮಾಡಲ್ಲ ಆಯಿತಾ. ಇಲ್ಲಿ ಜಾಸ್ತಿ ನಿಮ್ಮ ಸ್ಕಿನ್ನನ್ನು ಎಕ್ಸ್ಪೋಸ್ ಮಾಡಿಬಿಟ್ಟು ಸ್ವಲ್ಪ ಕ್ಲಾರಿಟಿನ ತೋರ್ಸೋಕ್ಕೆ ಸ್ಟ್ರಗಲ್ ಮಾಡುತ್ತೆ. ಬೇರೆ ಫೋನ್ಸ್ಗಳ ಥರ ನಾಯ್ಸ್ ಇಲ್ಲ. ಇಲ್ಲಿ ಸ್ವಲ್ಪ ನನಗೆ ಬೆಟರ್ ಅಂತ ಅನಿಸ್ತು. ಸೇಮ್ ಇನ್ನು ಸೆಲ್ಫಿ ಶೂಟರ್ ಕೂಡ ಅಷ್ಟೇ. ತುಂಬ ಸ್ಕಿನ್ನನ್ನು ವೈಟ್ನೆಸ್ ಮಾಡೋದ್ರ ಜೊತೆಗೆ ಡೇನಲ್ಲಿ, ಔಟ್ಡೋರು, ಬೆಳಕಲ್ಲಿ ಸಖತ್ ಫೋಟೋಸ್ಗಳು ಬರುತ್ತೆ. ಎವನ್ ನೈಟಲ್ಲಿ ಕೂಡ ನಾನು ಹ್ಯಾಪಿ ಇದ್ದೀನಿ. ಇಲ್ಲಿ ಕ್ಲಾರಿಟಿ ಮತ್ತು ನಾಯ್ಸ್ ಜಾಸ್ತಿ ಏನು ಬರಲ್ಲ ನೋಡಿ, ಇದು ನನಗೆ ತುಂಬ ಹ್ಯಾಪಿ ಅಂತ ಅನಿಸ್ತು. ಇನ್ನು ಯಾವಾಗ ವಿಡಿಯೋ ಕ್ವಾಲಿಟಿಗೆ ಬರ್ತೀವಿ, ಸರ್ಪ್ರೈಸಿಂಗ್ಲಿ ನನ್ಗೆ ಇಲ್ಲಿ ಕೂಡ ತುಂಬ ಕನ್ಫ್ಯೂಷನ್ ಆಗತ್ತೆ ನಿಮಗೂ ಕೂಡ. ಸೊ ಒಂದ್ಸರ್ತಿ ಈ ರಿಯರ್ ಕ್ಯಾಮ್ರಾದಲ್ಲಿ ತೆಗಿರುವಂಥ 4K ವಿಡಿಯೋ ನೋಡ್ಕೊಂಡು ಬನ್ನಿ. ಇದು 4K 30 FPS ವಿಡಿಯೋ ರೆಕಾರ್ಡ್ ಆಗ್ತಿದೆ. ಸೊ ನೋಡೋಕ್ಕೆ ಕೇಳೋಕ್ಕೆ ಕ್ವಾಲಿಟಿ ಸಖತ್ತಾಗಿ ಕಾಣಿಸ್ತಿದೆ. ಬಟ್ ನಾನು ಯಾವಾಗ ಬಿಸಿಲಿಂದ ನೆರಳಿಗೆ ಬರ್ತೀನಿ ಅವಾಗ ಸ್ವಲ್ಪ ಕ್ವಿಕ್ ಮೂವ್ಮೆಂಟ್ಸ್ ನೋಡ್ಕೋಬೋದು ನೀವು. ನಾನು ಇವಾಗ ಸೂರ್ಯನಿಗೆ ಅಪೋಸಿಟ್ ಇದ್ದೀನಿ. ಸಡನ್ಲಿ ಇವಾಗ ಬಿಸಿಲಿಗೆ ಬರ್ತೀನಿ ಅಂತ. ಸೊ ಇಲ್ಲಿ ಸ್ಕಿನ್ನು ಕಲರ್ಸ್ಗಳನ್ನ ತುಂಬ ಚೆನ್ನಾಗಿ ಮ್ಯಾನೇಜ್ ಮಾಡೋಕ್ಕೆ ಟ್ರೈ ಮಾಡುತ್ತೆ. ಬಟ್ ಹೆವಿ ಶ್ಯಾಡೋಸ್ಗಳು ಬರುತ್ತೆ. ಇಷ್ಟಲ್ಲದೆ ಸ್ಟೆಬಲೈಸೇಷನ್ ಚೆನ್ನಾಗಿದೆ. ನಾನು ಸ್ವಲ್ಪ ಅಲ್ಲಿ ತನಕ ಓಡಿ ತೋರಿಸ್ತೀನಿ. ಎಸ್, ಐ ಹೋಪ್ ನಿಮಗೆ ಸ್ಟೆಬಿಲೈಸೇಷನ್ ಹೇಗಿದೆಯಪ್ಪ ಅಂತ ಗೊತ್ತಾಗಿರ್ಬೋದು. ಬಾಕಿ ನಾವು ಯಾವಾಗ ಇದನ್ನ ಇಂಡೋರ್ ಅಲ್ಲ ಕತ್ಲಿನಲ್ಲಿ ಲೈಕ್ ಒಂದು ಲೈಟ್ ಇಟ್ಕೊಂಡೆಲ್ಲ ವಿಡಿಯೋ ಸ್ಟಾರ್ಟ್ ಮಾಡ್ತೀವಿ ನೋಡಿ, ಅವಾಗ 5-6 ಸಾವಿರ ರೂಪಾಯಿ ಫೋನ್ ಕೂಡ ಇದಕ್ಕಿಂತ ಎಷ್ಟೋ ಮಚ್ ಬೆಟರ್ ಕ್ವಾಲಿಟಿನಲ್ಲಿ ವಿಡಿಯೋ ರೆಕಾರ್ಡ್ ಮಾಡುತ್ತೆ. ಬಟ್ ಇದರಲ್ಲಿ ಆ ಕ್ವಾಲಿಟಿ ಕಾಣಿಸ್ತಿಲ್ಲ. ಇನ್ನು ಸೆಲ್ಫಿನಲ್ಲಿ ಕೂಡ ಅಷ್ಟೇ 4K 30 FPS ರೆಕಾರ್ಡ್ ಆಗುತ್ತೆ. ಈ ವಿಡಿಯೋ ಕೂಡ ನೋಡ್ಕೊಂಡು ಬನ್ನಿ. ಈ ವಿಡಿಯೋ ಏನು ನೋಡ್ತಾ ಇದ್ರೆ ಇದು 4K 30 FPS ಫ್ರಂಟ್ ಕ್ಯಾಮ್ರಾದ ಶೂಟ್ ಆಗ್ತಿದೆ. ಸೊ ಇಲ್ಲಿ ಸ್ಟೆಬಲೈಸೇಷನ್ ತೋರಿಸ್ತೀನಿ ನಿಮಗೆ. ಓ ಮ್ಯಾನ್, ನಾನು ಸ್ವಲ್ಪ ನಡೆದಾಡ್ಕೊಂಡು ಓಡ್ತಿದ್ರು ಕೂಡ ಇಲ್ಲಿ ತುಂಬ ಅಂದರೆ ತುಂಬ ಸ್ಟೆಬಲೈಸೇಷನ್ ಕಮ್ಮಿ ಇದೆ ಇದರಲ್ಲಿ. ಸೊ ಇವಾಗ ಬಿಸಿಲಿಂದ ನೆರಳು ಸ್ವಲ್ಪ ಇಲ್ಲಿ ಕ್ವಿಕ್ಕಾಗಿ ಆಗಲ್ಲ, ಸ್ವಲ್ಪ ಜಾಸ್ತಿ ಟೈಮ್ ತೊಗೊಳುತ್ತೆ. ಬಾಕಿ ಸ್ಟೆಬಲೈಸೇಷನ್ ಅನ್ನೋದಕ್ಕಿಂತ ಇದ್ರಲ್ಲಿ ಮತ್ತೊಂದು ಮೈನಸ್ ಪಾಯಿಂಟ್ ಎಷ್ಟಿದಪ್ಪ ಅಂದರೆ ಸೂರ್ಯನ್ ಫ್ಲೇರ್ಸ್ ಏನಿದೆ ನೋಡಿ, ಅದು ವಿಡಿಯೋ ಮಧ್ಯದಲ್ಲಿ ನಿಮ್ಗೆ ಕಾಣಿಸ್ತಿರ್ಬೋದು ಸ್ವಲ್ಪ ಮೂಮೆಂಟ್ಸ್ಗಳು ಕೊಡಬೇಕಾದ್ರೆ. ಸೊ ಇದೊಂದು ಸ್ವಲ್ಪ ಇದರಲ್ಲಿ ನಮ್ಗೆ ಕಮ್ಮಿ ಅನಿಸ್ತು. ಬಾಕಿ 4K 30 FPS ಬೇಡ ಗುರು, 1080p ಕೊಡಿ. ಬಟ್
ಚೆನ್ನಾಗಿರುವಂಥ ಸ್ಟೆಬಿಲೈಸೇಷನ್ ಮತ್ತು ಕ್ವಾಲಿಟಿ ಇಲ್ಲ ಅನ್ಕೋತೀನಿ ಅಷ್ಟೇ. ಸೊ ಸೆಲ್ಫಿ ಕ್ಯಾಮ್ರಾ ಕೂಡ ಓಕೆ. ಬಟ್ ನಾನು ಇಲ್ಲಿಗೆಲ್ಲ ಇದಕ್ಕಿಂತ ಜಾಸ್ತಿ ಸರ್ಪ್ರೈಸ್ ಆಗಿದ್ದಪ್ಪ ಅಂದರೆ ಈ ವಿಡಿಯೋನ ಯಾವಾಗ ನಾನು ಎಲ್ಲ ರೆಕಾರ್ಡ್ ಮಾಡಿಬಿಟ್ಟು ಟೆಸ್ಟ್ ಮಾಡಬೇಕಾದ್ರೆ ವಿಡಿಯೋ ಪ್ಲೇ ಮಾಡೋಕ್ಕೆ ಹೋದೆ ನೋಡಿ, ಇಲ್ಲಿ ಒಂಚೂರು ವಾಯ್ಸ್ ಸಿಂಕೇ ಇಲ್ಲ ನನ್ನ ಲಿಪ್ಗಾಗಿಲ್ಲಿ ಮತ್ತು ನನ್ನ ಆಡಿಯೋಗೆ ಮ್ಯಾಚೇ ಆಗ್ತಿಲ್ಲ. ಇದು ಈ ವಿಡಿಯೋ ಏನು ನೋಡ್ತಾ ಇದ್ದೀರಾ, ಇದು 4K 30 FPS ಫ್ರಂಟ್ ಕ್ಯಾಮ್ರಾದ ಶೂಟ್ ಆಗ್ತಿದೆ. ಸೊ ಇಲ್ಲಿ ಸ್ಟೆಬಿಲೈಸೇಷನ್ ತೋರಿಸ್ತೀನಿ ನಿಮಗೆ. ಓ ಮ್ಯಾನ್, ನಾನು ಸ್ವಲ್ಪ ನಡೆದಾಡ್ಕೊಂಡು ಓಡ್ತಿದ್ರು ಕೂಡ ಇಲ್ಲಿ ತುಂಬಾ 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 ಸ್ಟೆಬಿಲೈಸೇಷನ್ ಕಮ್ಮಿ ಇದೆ ಇದರಲ್ಲಿ. ಆನೆಸ್ಟ್ಲಿ 20,000 ರೂಪಾಯಿ ಕೊಟ್ಟರು ಕೂಡ ಇಂಥ ಚಿಕ್ಕ ಪ್ರಾಬ್ಲಮ್ಮ 7-8,000 ರೂಪಾಯಿ ಫೋನ್ಸ್ಗಳು ಇದಕ್ಕಿಂತ ಒಳ್ಳೆ ಕ್ವಾಲಿಟಿ ವಿಡಿಯೋ ರೆಕಾರ್ಡ್ ಮಾಡೋದ್ರ ಜೊತೆಗೆ ಲಿಪ್ ಸಿಂಕು ಕರೆಕ್ಟ್ ಆಗಿರುವಂಥ ಫ್ರೇಮ್ಸ್ನ ತೊಗೊಂಡು ಬರುತ್ತೆ. ಸೊ ಇದೇನು ಗ್ಲಿಚ್ ಇದೆಯಾ ಪ್ರಾಬ್ಲಮ್ ಇದೆಯಾ ಗೊತ್ತಿಲ್ಲ, ಬಟ್ ಇದು ತುಂಬ ಚೀಪ್ ಅನ್ನಿಸ್ತು ನನಗೆ. ಸೊ ಹೀಗಾಗಿ ನಾನು ಕ್ಯಾಮ್ರಾದಲ್ಲಿ ಕೂಡ ಜಾಸ್ತಿ ಏನು ಎಕ್ಸೈಟೆಡ್ ಅಂತ ಅನ್ನಿಸ್ಲಿಲ್ಲ ಆಯಿತಾ. ಇಲ್ಲಿ 10 ಔಟ್ ಆಫ್ 7 ಅಷ್ಟೇ. ಇನ್ನು ಕೊನೆಯದಾಗಿ ಬ್ಯಾಟ್ರಿಯಲ್ಲಿ ಕೂಡ ಐಕು ಒಳ್ಳೆ ಕೆಲಸ ಮಾಡಿಬಿಟ್ಟು ಅಪ್ಗ್ರೇಡ್ ಮಾಡಿದ್ರೆ ಆನೆಸ್ಟ್ಲಿ ನನಗಿಲ್ಲಿ ಏನು ಕಂಜೂಸಿ ಅಂತ ಅನಿಸ್ಲಿಲ್ಲ. ಬಟ್ ಬೇರೆ ಫೋನ್ಸ್ಗಳನ್ನ ಕಂಪೇರ್ ಮಾಡಿದ್ರೆ ಸ್ವಲ್ಪ ಇನ್ನೂ ಬೆಟರ್ ಮಾಡ್ಬೋದಾಗಿತ್ತಪ್ಪ ಅಂತ ಅಡಾಪ್ಟರ್ ಅನಿಸುತ್ತೆ. ಸೊ ಇದರಲ್ಲಿ ಬಿಗ್ಗೆಸ್ಟ್ 7200 mAh ಬ್ಯಾಟ್ರಿಯೊಂದಿಗೆ 44 ವಾಟ್ನ ಪಾಪ್ಟರ್ ಇನ್ಬಾಕ್ಸ್ಗೆ ಕೊಡ್ತಾರೆ. ಸೊ ಯಾರೋ ಬ್ರ್ಯಾಂಡ್ಸ್ಗಳು ಪಾಪ್ಟರೇ ಬಾಕ್ಸಲ್ಲಿ ಕೊಡ್ತಿಲ್ಲಪ್ಪ ಅಂದರೆ ಇವರು 44 ವ್ಯಾಟ್ ಕೊಡ್ತಿದ್ದಾರೆ. ಇದೊಂದು ಒಳ್ಳೆ ಅಪ್ಗ್ರೇಡ್ ಅಂತ ಕರಿಬಲ್ಲ. ಇಷ್ಟರಲ್ಲಿ ಬ್ರ್ಯಾಂಡ್ ಹೇಳುತ್ತೆ 40 ಅವರ್ಸ್ನ ವಿಡಿಯೋ ಪ್ಲೇ ಬ್ಯಾಕು ಮತ್ತು 15 ಅವರ್ಸ್ನ ಕಂಟಿನ್ಯೂಸ್ಲಿ ಗೇಮ್ ಪ್ಲೇ ಬ್ಯಾಕಪ್ ಬರುತ್ತೆ ಅಂತ. ಬಟ್ ಆನೆಸ್ಟ್ಲಿ ನಾವಿನ್ನ ಟೆಸ್ಟ್ ಮಾಡೋಕ್ಕೆ ಹೋಗಿಲ್ಲ ಮತ್ತು ಇಷ್ಟು ಬರಲ್ಲ ಕೂಡ ಆಯಿತಾ. ಆ ರೀತಿ ಎಕ್ಸ್ಪೆಕ್ಟ್ ಕೂಡ ಮಾಡೋಕ್ಕೆ ಹೋಗ್ಬೇಡಿ. ಹಾಗಾದರೆ ಕೊನೆಯದಾಗಿ ನೀವು ಕೇಳ್ಬೋದು ನನಗೆ ಕನ್ಕ್ಲೂಷನ್ ಪಾರ್ಟಲ್ಲಿ, ನಾವು ಈ ಐಕು Z11Xನ ಕೊಂಡ್ಕೋಬೋದಾ ಅಂತ ನೀವು ಕೇಳ್ತಿದ್ದೀರಾ ಅಂತಂದರೆ ನೋಡಿ, ಸದ್ಯಕ್ಕೆ ಈ ಫೋನ್ ಲೀಕ್ಸ್ಗಳ ಪ್ರಕಾರ ಬ್ರ್ಯಾಂಡ್ ಲೀಕ್ಸ್ಗಳು ಮಾಡಿದ್ರ ಪ್ರಕಾರ 18,000 19,000 ರೂಪಾಯಿ ಅಂತ ಹೇಳ್ತಿದ್ದಾರೆ. ಬಟ್ ನನಗೆ ಅನ್ಸುತ್ತೆ ಈ ಫೋನ್ 16,000 17,000 ರೂಪಾಯಿಗೆ ಲಾಂಚ್ ಆಗ್ಬೋದೇನೋ. ಬಟ್ ವಿತ್ ಆಫರೊಂದಿಗೆ ಏನಾದರೂ ಈ ಫೋನು 14,000 15,000 ಅಂತಂದರೆ ಒಂದು ಬೆಟರ್ ಆಪ್ಷನ್, ಬೆಸ್ಟ್ ಅಲ್ಲ ಬೆಟರ್ ಆಪ್ಷನ್ ಅಂತ ಇಟ್ಕೊಂಡು ಈ ಫೋನನ್ನು ಚೂಸ್ ಮಾಡ್ಕೋಬೋದು. ಆರ್ ಇದೇ ಇವರದೇ ಆದ ಹಿಂದಿನ ವರ್ಷನ್ ಐಕು Z10X ವಿತ್ ಆಫರೊಂದಿಗೆ 13,500 14,000 ರೂಪಾಯಿ ನೋಡೋಕೆ ಸಿಗ್ತದೆ. ಸ್ಟಿಲ್ ಅದು ಒಂದು ಬೆಸ್ಟ್ ಆಪ್ಷನ್ ಇದೆ. ಸೊ ಅದಕ್ಕಿಂತ ಒಂದು 2,000 ರೂಪಾಯಿ ಜಾಸ್ತಿ ಹಾಕಿದ್ರು ಈ ಫೋನ್ಗೆ ಓಕೆ ನಾವು ಇದನ್ನು ಕೊಂಡ್ಕೋಬೋದು. ಬಟ್ ಏನಾದರೂ 18,000 ರೂಪಾಯಿ 17,500 19,000 ಆಗ್ತಿದೆಯಪ್ಪ ಅಂದರೆ ಒಂದು ಸರ್ತಿ ಈ ರಿಯಲ್ಮಿ P4 ಜೊತೆ ಸೈಡ್ ಬೈ ಸೈಡ್ ಕಂಪೇರ್ ಮಾಡ್ತಾ ಇದೆ ನೋಡಿ. ರಿಯಲ್ಮಿ P4ಅಲ್ಲಿ ಎಷ್ಟು ಚೆನ್ನಾಗಿರೋ ಡಿಸೈನ್ ಇದೆ. 140 ಫೋಟೋಸ್ನ ಆಮ್ರೆ ಡಿಸ್ಪ್ಲೇ ಕೊಡ್ತಿದ್ದಾರೆ. ಪರ್ಫಾರ್ಮೆನ್ಸಲ್ಲಿ ಗೇಮಿಂಗ್ ಆಬ್ವಿಯಸ್ಲಿ ಇದಕ್ಕಿಂತ ಬೆಟರ್ ಎಕ್ಸ್ಪೀರಿಯನ್ಸ್ ಸಿಗುತ್ತೆ. 7,000 mAh ಬ್ಯಾಟ್ರಿಯೊಂದಿಗೆ 80 ವಾಟ್ನ ಪಾಪ್ಟರ್ ಇನ್ ಬಾಕ್ಸೇ ಕೊಡ್ತಿದ್ದಾರೆ. ಸೊ ಆನ್ ಪೇಪರ್ ಸ್ಪೆಸಿಫಿಕೇಶನ್ ಜೊತೆಗೆ ನಾನು ಇದನ್ನು ಟೆಸ್ಟ್ ಕೂಡ ಮಾಡಿದ್ದೀನಿ. ಸೊ ನನ್ನ ಎಕ್ಸ್ಪೀರಿಯನ್ಸ್ P4 ಜೊತೆ ತುಂಬ ಸಖತ್ತಾಗಿತ್ತು. ಸೊ ನೋಡಿ, ನನ್ನ ಕ್ಲಿಯರ್ ಒಪಿನಿಯನು, ನೀವು 15,000-16,000 ರೂಪಾಯಿ ಬಂದರೆ ಐಕು Z11X ತಗೊಳ್ಳಿ, ಅಥವಾ ಇದಕ್ಕಿಂತ 2,000-3,000 ರೂಪಾಯಿ ಜಾಸ್ತಿ ಹಾಕಿದ್ರೆ P4 ಒನ್ ಆಫ್ ದ ಬೆಸ್ಟ್ ಆಪ್ಷನ್ ಇದೆ. ಅದಕ್ಕಿಂತ ನಿಮಗೆ ಸ್ವಲ್ಪ ಯುನೀಕ್ ಆಗಿರುವಂಥ ಡಿಸೈನ್ ಬೇಕಾಗಿತ್ತು, ಕೆಲವೊಂದು ಚಿಕ್ಕ ಪುಟ್ಟ ಕಾಂಪ್ರಮೈಸೇಷನ್ ಎಲ್ಲ ಮಾಡ್ಕೊತಿದ್ರೆ ಬ್ಯಾಟ್ರಿ ಕಮ್ಮಿ ಇದ್ರೆ ನಡೀತಪ್ಪ ಅಂದರೆ CMF ಫೋನ್ 2 Pro ಕೂಡ ಒನ್ ಆಫ್ ದ ಬೆಸ್ಟ್ ಆಪ್ಷನ್ ಇದೆ. 16,500-17,000 ರೂಪಾಯಿಗೆ ವಿತ್ ಡೀಲೊಂದಿಗೆ ನೋಡೋಕ್ಕೆ ಸಿಗ್ತದೆ. ಸೊ ಇದಷ್ಟು ಐಕು Z11X ಬಗ್ಗೆ ನನ್ನ ಆನೆಸ್ಟ್ ಮತ್ತು ಪ್ರಾಮಾಣಿಕ ಒಪಿನಿಯನ್ ಆಗಿತ್ತು. ಸೊ ಡೆಫಿನೆಟ್ಲಿ ಇಲ್ಲಿವರೆಗೆ ವಿಡಿಯೋನ ನೋಡಿದ್ರೆ ಅಂದರೆ ಲೈಕ್ ಮಾಡಿ, ಮತ್ತು ನಮ್ಮ ಆನೆಸ್ಟ್ ಪ್ರಾಮಾಣಿಕ ಅನಿಸಿಕೆಗಳ ಬಗ್ಗೆ ಡೆಫಿನೆಟ್ಲಿ ಕಮೆಂಟ್ ಮಾಡಿ, ಕಮೆಂಟ್ಸಲ್ಲಿ ಮೋಟಿವೇಟ್ ಮಾಡಿ. ಇನ್ನಷ್ಟು ಜಾಸ್ತಿ ವಿಡಿಯೋಗಳನ್ನ ತೊಗೊಂಡ್ಬರೋಕ್ಕೆ ಟ್ರೈ ಮಾಡ್ತೀವಿ. ಸಿಗೋಣ ಮುಂದಿನ ವಿಡಿಯೋಲಿ. ನೆಕ್ಸ್ಟ್ ಒನ್. ನಮಸ್ಕಾರ.